ಈಗ ಗದಗ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಗದಗ ಜಿಲ್ಲೆಯ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಹಾಸ್ಟೆಲ್ನ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬಳಸೋ ಅಕ್ಕಿಯಲ್ಲಿ ಹುಳ ಬಿದ್ದಿದೆ. ಜೇಡ್ರು ಬಲೆ ಕಟ್ಟಿರುವಂಥ ಅಕ್ಕಿ ಕಾಳುಗಳನ್ನೇ ಯೂಸ್ ಮಾಡಲಾಗ್ತಾ ಇದೆ. ಇದನ್ನೇ ತಿಂದು ಹಾಸ್ಟೆಲ್ನ ಬಡ ಮಕ್ಕಳು ಬದುಕಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ನೋಡಿ ಸರ್, ನಿಮ್ಮ ಬದ್ಧತೆ ಇದೇನಾ? ಇದು ಸಮಾಜ ಕಲ್ಯಾಣ ಇಲಾಖೆಗೆ ಹಿಡಿದಂತಹ ಕೈಗನ್ನಡಿ. ಇಲಾಖೆ ಯಾರಂಡರ್ ಇದೆ? HC ಮಹಾದೇವಪ್ಪನವರು ಈ ಸ್ಟೋರಿಯನ್ನು ನೋಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಹಾಸ್ಟೆಲ್ನ ದೃಶ್ಯಗಳು ನೋಡಿ. ಇದು ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಎಂಥ ಅವ್ಯವಸ್ಥೆ ಇದೆ. ಹುಳ ಬಿದ್ದಿರುವಂತಹ ಅಕ್ಕಿ ಕಾಳುಗಳನ್ನೇ ಅದನ್ನು ಕ್ಲೀನ್ ಮಾಡಲ್ಲ, ಹಾಗೆ ಹಾಕ್ತಾರೆ ಅನ್ನುವಂತಹ ಆರೋಪ ವಿದ್ಯಾರ್ಥಿಗಳು ಮಾಡ್ತಾ ಇರೋದು. ಎಷ್ಟೋ ಜನ ಇದನ್ನೇ ತಿಂದು ಹೊಟ್ಟೆ ಕೆಡಿಸ್ಕೊಂಡಿದ್ದಾರೆ, ಅನಾರೋಗ್ಯಕ್ಕೊಳಗಾಗಿದ್ದಾರೆ, ಆಸ್ಪತ್ರೆ ಸೇರಿರೋ ಉದಾಹರಣೆ ಇದೆ. ಗದಗದ ಕಳಸಾಪುರದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಹಾಸ್ಟೆಲ್ನ ದೃಶ್ಯಗಳು ನೋಡಿ. ಚೆಕ್ ಮಾಡ್ತಾರೆ, ಈ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಎಂಥ ಹುಳಗಳೆಲ್ಲವೂ ಪತ್ತೆಯಾಗಿದ್ದಾವೆ. ಅಲ್ಲಿ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿದೆ ಈ ಹಾಸ್ಟೆಲ್ಲು. ಇದೇನು ಫಸ್ಟ್ ಟೈಮ್ ಅಲ್ಲ, ಅದು ಈಗ ಸುದ್ದಿಯಲ್ಲಿರೋದಲ್ಲ ಅಥವಾ ಈಗ ಕಂಡಿರೋದಲ್ಲ. ಈ ಪರಿಸ್ಥಿತಿ ಈ ಹಿಂದಿನಿಂದಲೂ ಇದೆಯಂತೆ. ಈ ಹಿಂದೆ ಊಟದಲ್ಲಿ ಜಿರಡೆ ಸಿಕ್ಕಿದೆ, ಹುಳುಗಳು ಕೂಡ ಸಿಕ್ಕಿದವೆ. ವರದಿ ಮಾಡಿದ ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ ಅಷ್ಟೇ. ಆಮೇಲೆ ಅದೇ ರಾಗ, ಅದೇ ಹಾಡು, ಅದೇ ತಾಳ, ಅದೇ ದಿವ್ಯ ನಿರ್ಲಕ್ಷ್ಯ. ಬಹುದಿನಗಳಿಂದ ಇದೇ ರೀತಿ ಸಮಸ್ಯೆ ಅಂತ ಅಳಲು ತೊಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆಮೇಲೆ ಎಲ್ಲಂದ್ರಲ್ಲಿ ಶ್ವಾನಗಳು ಓಡಾಡ್ತವೆ. ಅಡುಗೆ ಕೋಣೆ ಅನ್ನೋದೇ ಪರ್ಟಿಕ್ಯುಲರ್ ಆಗಿಲ್ಲ, ಇಲ್ಲಿ ವ್ಯವಸ್ಥೆ ಇಲ್ಲ, ಕೊಠಡಿನೇ ಇಲ್ಲದೇನೆ ಎಲ್ಲಂದ್ರಲ್ಲಿ ರೇಷನ್ಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಎಲ್ಲಂದ್ರಲ್ಲಿ ನಿಮಗೆ ಶ್ವಾನಗಳು ಬರ್ತವೆ, ಎಲ್ಲಂದ್ರಲ್ಲಿ ಶ್ವಾನಗಳು ಮೂತ್ರ ವಿಸರ್ಜನೆಯನ್ನು ಮಾಡ್ತವೆ. ತರಕಾರಿಗಳು ಜೊತೆಗೆ ಅಕ್ಕಿ ಎಲ್ಲವೂ ಕೂಡ ಹಾಳಾಗುತ್ತೆ. ಹುಳ ಬಿದ್ದಿರುವಂಥ ಅಕ್ಕಿಲೇ ಅನ್ನ ಮಾಡಿ ನಮಗೆ ಬೇಯಿಸ್ಕೊಡ್ತಾರೆ, ಅದನ್ನೇ ತಿನ್ನಬೇಕು. ಆರೋಗ್ಯ ಹದಗೆಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೂ ಕೂಡ ಇದೆ. ವರದಿ ಮಾಡಿದಂಥ ಸಂದರ್ಭದಲ್ಲಿ ಆ ಕ್ಷಣಕ್ಕಷ್ಟೇ ಎಚ್ಚೆತ್ಕೊಳ್ತಾರೆ. ಆಮೇಲೆ ಅದೇ ರಾಗ, ಅದೇ ಹಾಡು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಈ ಹಿಂದಿನಿಂದಲೂ ಈ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅಂತೇಳಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇರೋದು. ಈ ಹಿಂದೆನೂ ಹಿಂಗೆ ಆಗಿತ್ತು ಅಂತಂದ್ರೆ ಆಗ ಅಲರ್ಟ್ ಆಗಿದ್ದವರು ಯಾಕೆ ರಿಪೀಟ್ ಆಗ್ತಾ ಇದೆ? ಯಾಕೆ ಯಾರಿಗೂ ಸೀರಿಯಸ್ನೆಸ್ ಇಲ್ವಾ ಅಂತ? ಶರತ್, ಗದಗ ಡಾಕ್ಟರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವೃತ್ತಿಪರ ಏನು ಹಾಸ್ಟೆಲ್ ಇದೆ. ಈ ಹಾಸ್ಟೆಲ್ ನಲ್ಲಿ ಅನೇಕ ರೀತಿಯ ಮೂಲ ಸೌಲಭ್ಯಗಳ ಕೊರತೆ ಇದೆ ಅಂತಾನೆ ಹೇಳ್ಬೋದು. ಈ ಹಾಸ್ಟೆಲ್ ನಲ್ಲಿ ವೃತ್ತಿಪರ ಕೆಲಸ ಮಾಡ್ತಕ್ಕಂತ ವಿದ್ಯಾರ್ಥಿಗಳು ಸುಮಾರು 200ರಿಂದ 300 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯವೂ ಅದೇ ಒಂದು ಕಿರಿಕಿರಿ ಇದೆ. ಸರಿಯಾಗಿ ರೇಷನ್ ಬರಲ್ಲ, ಸರಿಯಾಗಿ ರೇಷನ್ ಇದ್ದಲ್ಲಿ ಹುಳುಗಳ ಕಾಟ ಮತ್ತು ನುಸಿಗಳ ಕಾಟ ಇದೆ. ಅದೇ ರೇಷನ್ ಅನ್ನು ನಮ್ಮ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾರೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳು ಬಹಳ ಕಾಡ್ತಾ ಇದ್ದೇವೆ. ನಾವೆಲ್ಲ ಒಂಥರ ವಾರ್ಡನ್ಗಳಿಗೆ ಹೇಳಿದ್ರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹಾಗೆ ಉತ್ತರಗಳನ್ನ ನೀಡ್ತಾರೆ. ಇದು ಎಷ್ಟೇ ಸಲ ಈ ಹಿಂದೆ ಸಹಿತ ವರದಿ ಮಾಡಿದಾಗ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಸಹಿತ ಮತ್ತೆ ಅದೇ ಒಂದು. ಮಹಂತೇಶ್, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದಂತಹ ನಂದಾ ಹಣಬರಟ್ಟಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನಾಗಿದೆ ಅಂತಂದ್ರೆ ಈ ಹಿಂದಿನಿಂದಲೂ ಕೂಡ ಹಿಂಗೆ ಸಮಸ್ಯೆ ಇದೆ ಈ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಹಾಸ್ಟೆಲ್ನಲ್ಲಿ ಅಂತ. ಈ ವಿಚಾರ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ನಾವು ವರದಿ ಮಾಡಿದಾಗ ಮಾತ್ರ ಅಲರ್ಟ್ ಆಗ್ತಾರೆ, ನೀವು ಹೋದ ಮೇಲೆ ಅದೇ ರಾಗ ಅದೇ ಹಾಡು ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾಕೆ ಅಂತ? ಸರ್, ಇಶ್ಯೂ ಗಮನಕ್ಕೆ ಬಂದಿದೆ, ವಿಸಿಟ್ ಮಾಡಿದ್ದೀವಿ. ಆಮೇಲೆ ನಾನು ಇಲ್ಲಿ ಚಾರ್ಜ್ ತಗೊಂಡು 1.5 ತಿಂಗಳಾಯ್ತು. ಓಕೆ. ಆಮೇಲೆ ಅಲ್ಲಿ ಆ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಪರ್ಮನೆಂಟ್ ವಾರ್ಡನ್ ಯಾರು ರಿಕ್ರೂಟ್ಮೆಂಟ್ ಇಲ್ಲ. ಓಕೆ. ಸುಮಾರು 2 ವರ್ಷದಿಂದನೂ ಆ ಹಾಸ್ಟೆಲ್ಗೆ ಯಾರು ವಾರ್ಡನ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ಓಕೆ. ಆಮೇಲೆ ಗದಗ ತಾಲೂಕಿಗೆ ಸಂಬಂಧಪಟ್ಟಂಗೆ ಸಹಾಯಕ ನಿರ್ದೇಶಕರ ಹುದ್ದೆ ಕೂಡ ಖಾಲಿ ಇದೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಒಬ್ಬ ವಾರ್ಡನ್ ಪರ್ಮನೆಂಟ್ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ನಾವು ಆಲ್ಟರ್ನೇಟ್ ಆಗಿ ಬೇರೆ ಹಾಸ್ಟೆಲ್ನ ವಾರ್ಡನ್ ಅನ್ನ ಡೆಪ್ಯೂಟ್ ಮಾಡಿದೀವಿ. ಡೆಪ್ಯೂಟ್ ಮಾಡಿ ಈಗ 1 ತಿಂಗಳಾಯ್ತು. ಅವ್ರನ್ನ ಡೆಪ್ಯೂಟ್ ಮಾಡಿ ಅಲ್ಲಿ ಸಿಸ್ಟಮ್ ಅನ್ನ ಸ್ಟ್ರೀಮ್ಲೈನ್ ತರಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಆಮೇಲೆ ಈ ಇಶ್ಯೂ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು 2-3 ಸತಿ ವಾರ್ಡನ್ಸ್ ಮೀಟಿಂಗು ಮಾಡಿದೀವಿ, ಹಾಸ್ಟೆಲ್ಗಳನ್ನು ವಿಸಿಟು ಮಾಡಿದೀವಿ. ಆಮೇಲೆ ಅಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನ ಸರಿ ಮಾಡಕ್ಕೆ ನಾವು ಕ್ರಮನ ತಗೊಂಡಿದೀವಿ. ಹಾಗೆ ಸಂಬಂಧಪಟ್ಟಂತ ವಾರ್ಡನ್ ಮೇಲೆ ಈಗೇನಲ್ಲಿ ಯಾರ ಚಾರ್ಜ್ ತಗೊಂಡಿದ್ರು ಆ ವಾರ್ಡನ್ಗೆ ನೋಟಿಸ್ ಕೊಟ್ಟು ಮತ್ತೆ ಅವ್ರ ಮೇಲೆ ಆಕ್ಷನ್ ಮಾಡಕ್ಕೆ ರಿಪೋರ್ಟ್ ಕೂಡ ಮಾಡಿದೀವಿ. ಈಗ ನೀವು ಹೊಸದಾಗಿ ಒಬ್ಬರು ಸದ್ಯದ ಮಟ್ಟಿಗೆ ಒಬ್ಬರು ವಾರ್ಡನ್ನ ನೇಮಕ ಮಾಡಿದೀವಿ ಅಂತ, ಅವ್ರು ಬಂದಿದ್ದೇ 1 ತಿಂಗಳು ಅಂತ ಹೇಳ್ತಿರಲ್ಲ?
ಹೌದು ಹೌದು ಅಲ್ಲಿ ಯಾರು ಪರ್ಮನೆಂಟ್ ವಾರ್ಡನ್ ಇಲ್ಲ ಸರ್, ಆಲ್ಟರ್ನೇಟ್ ಈಗ ಅವ್ರ ಮೇಲೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಏನಂದ್ರಲ್ಲ, ಅದಕ್ಕೆ ಕೇಳಿದೆ. ಅವ್ರ ಮೇಲೂ ನೋಟಿಸ್ ಕೊಡ್ತೀವಿ ಅಂತಂದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಇಲ್ಲ, ಅವ್ರಿಗೂ ಮತ್ತೆ ಈಗ ನೋಟಿಸ್ ಇಶ್ಯೂ ಮಾಡಿದೀವಿ, ಅವ್ರಿಗೂ ನೋಟಿಸ್ ಇಶ್ಯೂ ಮಾಡಿ ಮತ್ತೆ ರಿಕ್ರೂಟ್ಮೆಂಟ್ ಪರ್ಮನೆಂಟ್ ವಾರ್ಡನ್ ರಿಕ್ರೂಟ್ಮೆಂಟ್ಗೆ ನಾವು ಕೇಂದ್ರ ಕಚೇರಿಗೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿದೀವಿ. ಆಲ್ಟರ್ನೇಟ್ ಅವ್ರು ಬರೋವರೆಗೂ ಇರೋ ವ್ಯವಸ್ಥೆಯಲ್ಲೇನೆ ಮತ್ತೆ ಯಾರನ್ನಾರು ಹಾಕಿ ನಡೆಸ್ಬೇಕಲ್ಲ. ಈಗ ಅಲ್ಲಿ ಕೊಠಡಿ ಸಮಸ್ಯೆ ಇದೆ, ಎಲ್ಲಂದ್ರಲ್ಲಿ ಸ್ಟೋರ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಮೇಡಮ್. ಅದು ಒಂದು ಇಶ್ಯೂ ಇದೆ. ಏನು ಅಂತಂದ್ರೆ ಅದು ಹಳೆ ಕಟ್ಟಡ ಇರೋದ್ರಿಂದ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ನಿರ್ಮಿತಿ ಕೇಂದ್ರದಿಂದ ಏನು ಮೊನ್ನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಅಗತ್ಯವಾದಂತಹ ದುರಸ್ತಿ ಕಾಮಗಾರಿಗಳನ್ನು ಕೂಡ ಮಾಡಿಸ್ತಾ ಇದೀವಿ. ಹಾಗೆ ಕೇಂದ್ರ ಕಚೇರಿಗೂ ಕೂಡ ಸುಮಾರು ಒಂದು 70 ಲಕ್ಷದವರೆಗೂ ದುರಸ್ತಿ ಕಾಮಗಾರಿಗಳಿಗೆ ಅಂದಾಜು ಪಟ್ಟಿಯನ್ನ ಸಲ್ಲಿಸಿದೀವಿ. ಓಕೆ ನಂದ ಮೇಡಮ್, ಒಟ್ಟಲ್ಲಿ ಐ ಹೋಪ್ ಈ ಸಮಸ್ಯೆಯನ್ನ ಆದಷ್ಟು ಬೇಗ ನೀವು ನಿವಾರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಪ್ರತಿನಿಧಿ ಕೂಡ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಥ್ಯಾಂಕ್ ಯು. ಆದಷ್ಟು ಬೇಗ ಇದರ ಸಮಸ್ಯೆಯನ್ನ ಪರ್ಮನೆಂಟ್ ಆಗಿ ಮತ್ತೆ ರಿಪೀಟ್ ಆಗದಿರಂಗೆ ನೋಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.